ಬಂದಿದ್ದೀವಿ. ಈಗ ನಮ್ಮ ವಿಚಾರ ಏನಂದ್ರೆ, ನಗರಸಭೆಯಲ್ಲಿ ನಾವು ಒಂದು ಹೋರಾಟ ಮಾಡಲಿಕ್ಕೆ, ಒಂದು ಮನವಿ ಕೊಡಲಿಕ್ಕೆ, ಒಂದು ವಿಚಾರದ ಒಂದು ಮೇರೆಗೆ ಹೇಳೋದನ್ನಂದ್ರೆ, ಇವತ್ತು ರಾಣೆಬೆನ್ನೂರು ನಗರದಲ್ಲಿ ಎಲ್ಲ ಅಂಗಡಿಗಳಲ್ಲಿ ಕನ್ನಡ ಬಿಟ್ಟು ಇಂಗ್ಲಿಷ್ ಪ್ರೀತಿ ವಿಶ್ವಾಸ ಬಹಳ ದೊಡ್ಡದಾಗಿಬಿಟ್ಟಿದೆ ಇಲ್ಲಿ. ಯಾಕಂದ್ರೆ ಎಲ್ಲ ಬರೋದೆಲ್ಲ ಇಂಗ್ಲಿಷ್ ಫಾರಿನರೇ ಬರ್ತಾರೆ, ಕನ್ನಡಿಗರು ಯಾರು ಬರೋಲ್ಲ. ಹಾಗಾಗಿ ಅವರ ಪ್ರೇಮವನ್ನ ನಾವು ತಳ್ಳಬೇಕು. ಇಂಗ್ಲಿಷ್ ಪ್ರೇಮವನ್ನ ತಳ್ಳಿ ಕನ್ನಡ ಪ್ರೇಮವನ್ನ ಜಾಸ್ತಿ ಮಾಡಿ, ಕನ್ನಡದ ನಾಮಫಲಕವನ್ನ ದೊಡ್ಡ ಪ್ರಮಾಣದಲ್ಲಿ, ಅಂದ್ರೆ ಈಗಾಗಲೇ ಕಾನೂನು ಚೌಕಟ್ಟಿನಲ್ಲಿ ಕೋರ್ಟ್ ಆದೇಶದ ಮೇರೆಗೆ 60 ಅಂತ 70 ಮಾಡಿದ್ರು ಬಹಳ ಸಂತೋಷ ನಮಗೆ. ಆದ್ರೆ ಇಂಗ್ಲಿಷ್ ಅನ್ನ ಸೈಡಲ್ಲಿಟ್ಟು ಕನ್ನಡನ ನಾಮಕರಣ ಮಾಡಿಸಿ, ಕನ್ನಡ ನಾಮಫಲಕದ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಬೇಕು. ಆಮೇಲೆ ನಿಮ್ಮ ನಗರಸಭೆಯಿಂದ ಪ್ರತಿಯೊಬ್ಬರು ಕೂಡ ಅಂಗಡಿಯಲ್ಲಿ ಪ್ರತಿ ವರ್ಷನೂ ಕೂಡ ಲೈಸೆನ್ಸ್ ಅಂತ ಬರ್ತಾರೆ, ಬರವಣಿಗೆ ಪತ್ರ ಬರ್ತಾರೆ. ಆ ಟೈಮಲ್ಲಿ ತಪ್ಪವಾದಂಥ ಅಕ್ಷರದಲ್ಲಿ 1ನೇ ಕ್ರಮ ಸಂಖ್ಯೆಯಲ್ಲಿ ನೀವು ಲೈಸೆನ್ಸಿಗೆ ಬರಬೇಕಾದ್ರೆ, ನೀವು ಪರ್ಮಿಷನ್ ಪ್ರಮಾಣ ಪತ್ರಕ್ಕೆ ಬರಬೇಕಾದ್ರೆ ನೀವು ಕನ್ನಡದಲ್ಲಿ ನಾಮಫಲಕದ ಹೆಡ್ಲೈನ್ಸ್ ಅನ್ನ ಬರೆದು, ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಅಕ್ಷರದಲ್ಲಿ ಬರೆದು ನೀವು ಫೋಟೋ ತಂದಾಗ ಮಾತ್ರ ನಿಮ್ಮ ಒಂದು ಆದೇಶ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ. ಇಲ್ಲವಾದಲ್ಲಿ ನಾವು ಯಾವ ಕಾರಣಕ್ಕೂ ಕೂಡ ನಿಮಗೆ ನಾವು ಪರ್ಮಿಷನ್ ಕೊಡ್ಲಿಕ್ಕೆ ನಾವು ಹೋಗಲ್ಲ ಅಂತೇಳಿ ನೀವು ಪ್ರೀತಿ ವಿಶ್ವಾಸದಿಂದ ಹೇಳ್ಕೊಳ್ಬೇಕು ಸರ್. ನಿಮಗೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಆಮೇಲೆ ಕೊಡ್ರಿ. ಅದು 1ನೇ ಪದದಲ್ಲಿ 1ನೇ ಅಕ್ಷರದ ಒಂದು ಪದದಲ್ಲಿ ಏನು ಹೇಳ್ಬೇಕಂದ್ರೆ ಕಾಣಿಸೋದೇ ಇಷ್ಟು. ನೀವು ಫಸ್ಟ್ ಪರ್ಮಿಷನ್ ಬರಬೇಕಂದ್ರೆ ಫೋಟೋ ಬರಬೇಕು. ನಾಡಿನ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಹಾಗಾಗಿ ಕನ್ನಡದ ನಾಮಫಲಕಗಳನ್ನ ದೊಡ್ಡ ಪ್ರಮಾಣದಲ್ಲಿ 60% ಅದು 60ರಿಂದ 70, 80% ಕನ್ನಡ ನಾಮಫಲಕಗಳನ್ನ ಬರೆದಾದ್ಮೇಲೆ ನಾವು ಪರ್ಮಿಷನ್ ಕೊಟ್ಟು ಅಂತೇಳಿ ನೀವು ಇದನ್ನ ಹೇಳ್ಬೇಕು. ನಮ್ಮಲ್ಲಿ ಪ್ರೀತಿ ವಿಶ್ವಾಸದಿಂದ ಎಷ್ಟು ಸ್ವಾಮಿಗಳು ಕರ್ನಾಟಕ ಕೇಳ್ಕೊಡ್ತಾರೆ.